ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯ ಹರನ್. ತಾಳ್ದೋನು ಬಾಳ್ತಾನೆ, ಹತ್ತಿದೋನು ಇಳಿತಾನೆ. ಅಕ್ಕ ಅಕ್ಕ ಎಲ್ಲಿದ್ಯಕ್ಕ? ಬೇಬೇ ಬಾರಕ್ಕ. ಅಪ್ಪಪ್ಪಪ್ಪ, ನೆನೆದೋರ್ ಮನದಲ್ಲಿ ಅನ್ನೋ ಹಾಗೆ ಬಂದಿಲ್ಲ. ಯಾಕೋ ರಾಮು ಇಷ್ಟು ತಡವಾಗಿ ಬರ್ತಿದೀಯಾ? ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಬೆಳಗ್ಗೆನೆ ಹೋದೋನು, ಈಗ ಬರೋದು? ಅಕ್ಕ ಏನು ಹೇಳಕ್ಕ, ನನ್ನ ಫ್ರೆಂಡ್ ಒಬ್ಬ ತುಂಬಾ ದೊಡ್ಡ ಸಮಸ್ಯೆನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಒದ್ದಾಡ್ತಿದ್ದಾನೆ. ಏನ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಪಾಪ. ಅವನ ಹತ್ರ ಮಾತಾಡ್ತಾ ಇದ್ದೆ, ಬರೋದ್ ತಡ ಆಯ್ತು. ಅಲ್ವೋ ರಾಮು, ಅದೇನಂತ ಸಮಸ್ಯೆ? ಸ್ವಲ್ಪ ಬಿಡಿಸಿ ಹೇಳು, ನಮ್ಮಿಂದ ಏನಾದ್ರೂ ಸಹಾಯ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡೋಣ. ಅಕ್ಕ, ನನ್ನ ಫ್ರೆಂಡು ಅವನೊಬ್ಬನೇ ಮಗ, ತಂದೆ ಇಲ್ಲ. ಆದ್ರೆ ಚಿಕ್ಕಪ್ಪನ ಮಕ್ಳಿದಾರಂತೆ. ಒಟ್ಟು ಆಸ್ತಿನ ಅವರೇ ಅನುಭವಿಸ್ತಾ ಇದಾರಂತೆ. ಪಾಪ ಇವ್ರ ಪಾಲಿನ ಆಸ್ತಿ ಕೇಳಿದ್ರೆ ನನ್ನ ಫ್ರೆಂಡ್ನ, ಅವ್ರ ತಾಯಿನ ಬಾಯಿಗೆ ಬಂದಂಗೆ ಬೈತಾರಂತೆ ಕಣಕ್ಕ. ತಾಯಿಗಂತೂ ಗಂಡನ್ ಕಳ್ಕೊಂಡ್ ದುಃಖದ ಜೊತೆ ಇದು ಸೇರಿ ತುಂಬಾನೇ ದುಃಖ ಆಗಿದೆಯಂತೆ. ಏನ್ ಮಾಡೋದು ಈ ಸಮಸ್ಯೆಗೆ ಅಂತ ಅವನಿಗೆ ತುಂಬಾನೇ ಚಿಂತೆ ಆಗ್ಬಿಟ್ಟಿದೆಯಂತೆ. ಚಿಕ್ಕಪ್ಪನ ಮಕ್ಕಳಿಗೆ ಶ್ರೀಮಂತಿಗೆ ಅಹಂಕಾರ ಬೇರೆ ಅಂತೆ. ಓಹೋ, ಹಾಗ ವಿಷಯ. ತಾಳದವನ್ ಬಾಳ್ತಾನೆ, ಹತ್ತದವನು ಇಳಿತಾನೆ ಅನ್ನೋ ಹಾಗೆ ಎಲ್ಲ ಸರಿ ಹೋಗುತ್ತೆ. ಏನು ಯೋಚನೆ ಮಾಡಬೇಡಿ ಅಂತ ನಿನ್ನ ಫ್ರೆಂಡ್ಗೆ ಹೇಳು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಾವು ಜಾಣತನದಿಂದ ನಿಭಾಯಿಸಬೇಕು ಅಷ್ಟೇ. ಅಕ್ಕ, ಮುಖ್ಯವಾಗಿ ನಮ್ಮ ಅಕ್ಕನೇ ಅಡ್ವೊಕೇಟು. ಖಂಡಿತ ನಿಮಗೆ ಆಸ್ತಿ ಪಡೆಯೋ ವಿಷಯದಲ್ಲಿ ಸಹಾಯ ಮಾಡ್ತಾರೆ ಅಂತಾನೂ ಹೇಳ್ತೀನಕ್ಕ. ಆಗ್ಬೋದಾ? ಖಂಡಿತ ಆಗ್ಬಹುದು. ಮತ್ತೆ ಅಕ್ಕ, ನೀನ್ ಹೇಳಿದ್ಯಲ್ಲ ಗಾದೆ, ತಾಳ್ದವನ್ ಬಾಳ್ತಾನೆ, ಹತ್ತದವನು ಇಳಿತಾನೆ ಅಂತ. ಏನಕ್ಕ ಇದರ ಅಂತರಂಗ ಬಹಿರಂಗ ಎಲ್ಲ? ನೋಡ ರಾಮು, ತಾಳದವನು ಬಾಳ್ತಾನೆ, ಹತ್ತದವನು ಇಳಿತಾನೆ ಅನ್ನೋ ಈ ಗಾದೆ ಬಗ್ಗೆ ಒಂದು ಒಳ್ಳೆ ಜನಪದ ಕಥೆನೇ ಪ್ರಚಲಿತವಾಗಿದೆ ಕಣೋ. ಮೈಸೂರು ಜಿಲ್ಲೆಯಲ್ಲಿ ತುಂಬಾ ಬಳಕೆಯಲ್ಲಿದೆಯಂತ ಈ ಕಥೆ. ಏನಕ್ಕ ಅದು ಕತೆ? ಬೇಗ ಬೇಗ ಹೇಳಕ್ಕ. ದೇವನಗಿರಿ ಅನ್ನೋ ಊರಿನ ರಾಜ ದಯಾನಂದ ಸಾಗರ. ಅವನಿಗೆ ಒಬ್ಬನೇ ಮಗ ಚಾರುಕೀರ್ತಿ ಅಂತ. ಆದ್ರೆ ಅವನ ಹೆಸರಿಗೆ ತಕ್ಕ ಹಾಗಿರ್ಲಿಲ್ಲ ನೋಡು. ಅವನನ್ನ ತಿದ್ದೋದಕ್ಕೆ ಅಂತ ರಾಜ ತುಂಬಾ ಪ್ರಯತ್ನಿಸಿ ವಿಫಲ ಆಗಿದ್ದ. ಅವನಿಗದೇ ಚಿಂತೆ ಕಾಡ್ತಾ ಇತ್ತು. ರಾಜಕುಮಾರ ರಾಜನ್ ದುಡ್ಡೆಲ್ಲ ಬೇಕಾದ ಖರ್ಚು ಮಾಡ್ತಾ, ಮೋಜು ಮಾಡ್ತಾ ಉಡಾಯಿಸ್ತಾ ಇದ್ದ. ಪ್ರಜೆಗಳಿಗೂ ಕಿರುಕುಳ ಕೊಡ್ತಾ ಇದ್ದ. ಸರಿ, ಪ್ರಜೆಗಳೆಲ್ಲ ರಾಜನ ಹತ್ರ ದೂರ ತಗೊಂಡ್ ಬಂದ್ರು. ರಾಜನ್ಗೆ ಇದೇ ಯೋಚನೆ ಆಯ್ತು, ಒಬ್ಬನೇ ಮಗ ಈ ರೀತಿ ಆಗೋದ್ನಲ್ಲ ಅಂತ. ಮಂತ್ರಿಗಳನ್ನ ಕರೆಸಿ ಏನಾದ್ರೂ ಇವನಿಗೆ ಒಂದು ಬುದ್ಧಿ ಕಲಿಸಬೇಕು, ಆತರ ಉಪಾಯ ಹೇಳಿ ಅಂತ ಹೇಳ್ದ. ಮಂತ್ರಿ ಏನಾದ್ರೂ ಉಪಾಯ ಸೂಚಿಸಿರ್ಬೇಕು. ಕೇಳು, ಅಷ್ಟೊತ್ತಿಗೆ ಏನಾಗುತ್ತೆ, ಅಲ್ಲಿಗೊಬ್ಬ ಸೈನಿಕ ಓಡೋಡಿ ಬರ್ತಾನೆ. ಪ್ರಭು, ರಾಜಕುಮಾರ ತೆಂಗಿನ ಮರ ಹತ್ತಿ ತುದಿಲ್ ಕೂತ್ಕೊಂಡು ಅಲ್ಲಿಂದ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬೇಗ ಬೇಗ ಬನ್ನಿ ತಾವು ಅಂತ. ಸರಿ, ರಾಜ ಮಂತ್ರಿ ಎಲ್ಲ ಅಲ್ಲಿಗೆ ಹೋದ್ರು. ಮರದ ತುದಿಲಿದ್ದ ರಾಜಕುಮಾರ ತನಗೆ ಖರ್ಚಿಗೆ 1000 ವರಹ ಕೊಟ್ರೆ ಮರದಿಂದ ಇಳಿತೀನಿ, ಇಲ್ದೇ ಇದ್ರೆ ಮರದಿಂದ ಬಿದ್ದು ಸಾಯ್ತೀನಿ ಅಂತ ಹೆದರಿಸ್ತಾನೆ. ಆದ್ರೆ ಮಂತ್ರಿ ಒತ್ತಾಯಕ್ಕೆ ರಾಜ ಅವನಿಗೆ ಪ್ರತಿ ತಿಂಗಳು ಇಷ್ಟು ದುಡ್ಡು ಅಂತ ಕೊಡೋ ರೀತಿಲಿ ಒಪ್ಕೊಳ್ತಾನೆ. ಸರಿ, ಅವನು ಮರ ಹತ್ತಿ ಇಳಿತಾನೆ. ಮುಂದೆ ಕ್ರಮೇಣವಾಗಿ ಅವನಿಗೆ ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾ ಇರ್ತಾರೆ. ಮುಂದೇನಾದ್ರೂ ರಾಜ್ಕುಮಾರಂಗ್ ಒಳ್ಳೆ ಬುದ್ಧಿ ಬಂತೇನಕ್ಕ? ಕೇಳೋ, ಹೀಗೆ ಇರ್ಬೇಕಾದ್ರೆ ಒಂದ್ಸಲ ಏನ್ ಮಾಡ್ತಾನೆ, ಪೇಟೆ ಬೀದಿಲಿ ಹೋಗ್ತಾ ಇರ್ತಾನೆ ರಾಜ್ಕುಮಾರ. ಅಲ್ಲಿ ಕುಂಬಾರನ ಅಂಗಡಿ ಒಂದು ಇರುತ್ತೆ. ಸುಂದರವಾದ ಗಜಲಕ್ಷ್ಮಿ ಶಿಲ್ಪ ಅವನು ಮಾಡಿಟ್ಟಿರ್ತಾನೆ. ಆ ಶಿಲ್ಪ ನೋಡಿ ಇವನು ಎಷ್ಟು ದುಡ್ಡು ಅಂತ ಕೇಳ್ತಾನೆ ರಾಜ್ಕುಮಾರ. 100 ವರಹ ಅಂತ ಹೇಳ್ತಾನ ಅವನು. ಅದನ್ನ ಒಂದು ಕತ್ತಿ ತಗೊಂಡು ಕತ್ತರಿಸ್ಬಿಟ್ಟು ಅರ್ಧ ಮಾಡಿ ಈಗೆಷ್ಟು ಅಂತಾನೆ, 50 ವರಹ ಅಂತಾನೆ. ಇನ್ನೊಂದ್ಸಲ ಕತ್ತರಿಸ್ಬಿಟ್ಟು ಈಗ ಅಂತ 25 ವರಹ. ಹೀಗೆ ಮಾಡ್ಕೊಳ್ತಾ ಹೋಗ್ತಾನೆ. ತುಂಡು 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 ಪುಡಿ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಆ ಕುಂಬಾರ ಮುಖದಲ್ಲಿ ಯಾವ ರೀತಿಯಾದ ಅಸಹನೆ, ಕೋಪ ಏನೂ ವ್ಯಕ್ತಪಡಿಸೋದಿಲ್ಲ. ಕೊನೆಗೆ ಈಗ ಈ ಪುಡಿಗೆ ಎಷ್ಟು ದುಡ್ಡು ಅಂತ ಅಂದಾಗ, ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ, ನಿನ್ ಕೈಲಿ ಕೊಡೋದಕ್ಕೂ ಆಗೋದಿಲ್ಲ, ನಿಮ್ಗೆ ಏನು ದುಡ್ಡು ಕೊಡಬೇಡಿ ರಾಜ್ಕುಮಾರಿ, ಸುಮ್ನೆ ಹೋಗಿ, ಪರವಾಗಿಲ್ಲ, ನಂಗೆ ನಷ್ಟ ಆದ್ರೂ ಪರವಾಗಿಲ್ಲ ಹೋಗಿ ಅಂತಾನೆ. ಆದ್ರೆ ಒಂದು ರೀತಿ ಅವಮಾನ ಆದಾಗತ್ತೆ ರಾಜ್ಕುಮಾರನಿಗೆ.
ತಕ್ಷಣ ಅವನು ಹೇಳ್ತಾನೆ, ಇದು ಸಾಲದು ಅಂತಲಾ, ಇದಕ್ಕೆ ಬೆಲೆ ಕಟ್ಟಿದ್ದು ಅಂತ ಕೇಳ್ತಾನೆ. ಇಲ್ಲ, ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇಂಥ ಕಲಾಕೃತಿಗಳಿಗೆ. ಹೃದಯವಂತರು ಬಂದು ಇದು ತುಂಬಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ ನಮಗಾಗುತ್ತೆ ನೋಡಿ, ಆ ಬೆಲೆ ಇದೆಯಲ್ಲ, ಅದ್ರ ಮುಂದೆ ನಾವು ಕಟ್ಟೋ ಬೆಲೆ ಎಲ್ಲ ಏನೂ ಅಲ್ಲ. ಅದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀವಿ ಈ ವಿಗ್ರಹ ಮಾಡೋದಕ್ಕೆ. ದೂರದಲ್ಲಿ ಯಾರೋ ಜೇಡಿ ಮಣ್ಣು ತಂದ್ಕೊಟ್ಟಿದ್ದಾರೆ, ಅದನ್ನ ಹದ ಮಾಡೋದಕ್ಕೆ ನನ್ನ ತಾಯಿ ಅವಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ, ಅವಳು ಮುದ್ದೆ ಮಾಡಿಕೊಟ್ಟಿದ್ದಾಳೆ, ನನ್ನ ಹೆಂಡತಿನೂ ಸಹಕರಿಸಿದ್ದಾಳೆ. ಹೀಗೆ ಕಷ್ಟಪಟ್ಟು ಈ ಕಲಾಕೃತಿ ಮೂಡಿದೆ, ಇದರ ಬೆಲೆನ ಕಟ್ಟೋದಕ್ಕಾಗೋದಿಲ್ಲ, ಹೃದಯವಂತರಿಗೆ ಮಾತ್ರ ಇದು ಬೆಲೆ ಕಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಆಗ ರಾಜಕುಮಾರನಿಗೆ ಇವನ ತಾಳ್ಮೆ, ಇವನ ಹೃದಯವಂತಿಕೆ ಎಲ್ಲ ನೋಡಿ ತಾಳ್ಮೆಯ ಪಾಠನೇ ಅವನು ಕಲ್ತಾಗುತ್ತೆ. ತಪ್ಪಾಯ್ತು ನಂದು ಅಂತ ಕ್ಷಮಾಪಣೆ ಕೇಳ್ತಾನೆ ಕುಂಬಾರನ. ಮುಂದೆ ಚೆನ್ನಾಗಿ ಇರ್ತಾನೆ. ಅಕ್ಕ, ಮತ್ತೆ ಹತ್ತುದೋನ್ ಇಳಿತಾನೆ ಅಂತಂದ್ರೆ? ಅಂದ್ರೆ ಈಗ ನೋಡು ರಾಮು, ನಾವು ಅನೇಕ ಕಡೆಗಳಲ್ಲಿ ನೋಡ್ತೀವಿ, ಅನ್ನಮದ, ಅರ್ಥಮದ, ರೂಪಮದ, ಅಖಿಳೈಶ್ವರ್ಯದ ಮದ ಅನ್ನೋ ಹಾಗೆ ನಮ್ಮ ಸಮಾಜದಲ್ಲಿ ತಮ್ಮ ಬಳಿನೇ ಸಾಕಷ್ಟು ದುಡ್ಡಿದೆ, ತಮ್ಮ ಬಳಿನೇ ಸಾಕಷ್ಟು ತಿನ್ನಕ್ಕಿದೆ, ತಾವೇ ರೂಪಸುಂದರರು, ತಾವೇ ಶ್ರೀಮಂತರು ಅಂತ ಅಹಂಕಾರದಿಂದ ಮೆರೆಯೋರನ್ನ ಸಾಕಷ್ಟು ಜನನ ನೋಡ್ತೀವಿ. ಆದರೆ ಅದು ಯಾವುದು ಶಾಶ್ವತ ಅಲ್ಲ. ಜೀವನ ಚಕ್ರದಲ್ಲಿ ಏನು ಏರುಪೇರು ಬೇಕಾದರೂ ಆಗಬಹುದಲ್ವಾ, ಒಂದೇ ಸಮ ಇರೋದಿಲ್ಲ. ಬಡವ ಶ್ರೀಮಂತನಾಗಬಹುದು, ಶ್ರೀಮಂತ ಕಡುಬಡವನೂ ಆಗಬಹುದು. ಅದಕ್ಕೆ ಅಹಂಕಾರದಿಂದ ಯಾರೂ ಮೆರಿಬಾರ್ದು. ಏರಿದ ಮೆಟ್ಟಲನ್ನ ಇಳಿಯೋ ಹಾಗೆ ಇದು ಕೂಡ ಅಂತ ಈ ವಾಕ್ಯ ಒಂದು ಜೀವನ ಸಂದೇಶನೇ ನೀಡುತ್ತೆ ಕಣ. ಮತ್ತೆ ಬದುಕಿನಲ್ಲಿ ಉನ್ನತಿ ಅವನತಿಗಳೆಲ್ಲ ಇದ್ದೇ ಇರುತ್ತೆ. ಆಗ ತಾಳ್ಮೆಯಿಂದ ವರ್ತಿಸ್ಬೇಕು. ಅಸಹನೆಯಿಂದ ನಡ್ಕೊಂಡ್ರೆ ಅನಿಷ್ಟ ಅನಾಹುತಗಳನ್ನೇ ಎದುರಿಸ್ಬೇಕಾಗತ್ತೆ ಅಲ್ವೇನಕ್ಕ? ಖಂಡಿತ ರಾಮು. ನಮ್ಮ ಹರಿದಾಸರಲ್ಲಿ ಒಬ್ಬರಾದ ವಾದಿರಾಜರು ಸುಂದರವಾದ ದೇವರ ನಾಮ ಮಾಡಿದ್ದಾರೆ. ಏನ್ ಗೊತ್ತಾ? ತಾಳುವಿಕೆಗಿಂತ ತಪವೂ ಇಲ್ಲ ಅಂತ ಸೊಗಸಾದ ದೇವರ ನಾಮ ರಚಿಸಿದ್ದಾರೆ. ದುಷ್ಟ ಮನುಜರು ಪೇಳುವ ನಿಷ್ಠುರದ ದುಡಿ ತಾಳು, ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು ಅಂತ ತಾಳ್ಮೆಯ ಪರಿಯನ್ನ ಹೇಳಿದ್ದಾರೆ ಕಣೋ. ಅಷ್ಟೇ ಅಲ್ಲ, ಕನಕದಾಸರು ಕೂಡ ಹೇಳಿದ್ದಾರೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತನ್ಬಿಟ್ಟು. ಹೌದಕ್ಕ, ಆಗ ನಮಗೆಷ್ಟೇ ಶ್ರೀಮಂತಿಕೆ ಬರಲಿ, ಉನ್ನತಿ ಬರಲಿ, ಅಹಂಕಾರಕ್ಕೆ ಎಡೆ ಇರಲ್ಲ ಅಲ್ವಾ? ಅಂಥವರು ಸಮಾಜದಲ್ಲೂ ಮಾನ್ಯರಾಗ್ತಾರಲ್ವನಕ್ಕ? ಸರಿಯಾಗಿ ಹೇಳಿದೆ ರಾಮು. ನಮ್ಮ ರಾಷ್ಟ್ರಕವಿ ಕುವೆಂಪು ಒಂದು ಕವನದಲ್ಲಿ ಏನ್ ಹೇಳಿದ್ದಾರೆ, ನಾವೆಲ್ಲ ಓದಿದೀವಲ್ಲ ಅದೆಲ್ಲ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರ ಮಾಡುವನು, ಕುಣಿದಾಡುವನು ಅಂದ್ಬಿಟ್ಟು ಮುಂದಿನ ಸಾಲುಗಳಲ್ಲಿ ಏರಿದವನು ಚಿಕ್ಕವನಿರಬೇಕೆಲೆ ಎಂಬಾ ಮಾತನ್ನು ಸಾರಿದನು ಅಂತ ಸೂರ್ಯನ ಬಗ್ಗೆ ಸೊಗಸಾಗಿ ಹೇಳಿದ್ದಾರೆ ನೋಡು. ಆ ಸೂರ್ಯ ಎಷ್ಟು ಪ್ರಭಾವಶಾಲಿ, ಅವನು ಜನೋಪಯೋಗಿ. ಅವನ ವ್ಯಕ್ತಿತ್ವದ ತರ ಮನುಷ್ಯರ ವ್ಯಕ್ತಿತ್ವ ಇರಬೇಕು. ಮೇಲ್ಗಡೆ ಅವನು ಚಿಕ್ಕವನ ರೀತಿ ಕಂಡ್ರೂ ಕೂಡ ಅವನ ವ್ಯಕ್ತಿತ್ವ ಅಗಾಧವಾದದ್ದು ಅಂತ. ಅಕ್ಕ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ವಲ್ಲಕ್ಕ. ನನ್ನ ಫ್ರೆಂಡ್ ಬರ್ತಿದ್ದಾನಕ್ಕ ಈಗ, ಅವನಿಗೆ ನೀನೇ ಧೈರ್ಯ ಹೇಳ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ ರಾಮು, ನಮ್ಮ ಕೈಲಾದ ಸಹಾಯ ಖಂಡಿತ ಮಾಡೋಣ ಅಂತ. ಸರಿ ಅಕ್ಕ, ಬೇಗ ಬೇಗ ತಿಂಡಿ ಮಾಡು, ನಾನೇನಾದ್ರೂ ಸಹಾಯ ಮಾಡ್ಲಾ? ಬೇಗ ಬೇಗ ಒಂದ್ 5-6 ಈರುಳ್ಳಿ ಹೆಚ್ಚಿಕೊಟ್ಬಿಡು, ಜಾಣ ರೊಟ್ಟಿ ಮಾಡ್ಬಿಡ್ತೀನಿ. 5-6 ಒಂದೆರಡು ಹೆಚ್ಚಿಕೊಡ್ತೀನಿ, ಸಾಕಲ್ವೇನಕ್ಕ? ಅದ್ಯಾವ ಮೂಲೆಗೆ ಅಕ್ಕ? ಸರಿ ಸರಿ ಹೋಗು, ನಾನೇ ಹೆಚ್ಚಿಕೋತೀನಿ, ನಂಗಂತೂ ತಪ್ಪಿದ್ದಲ್ವಲ್ಲ. ಓಕೆ ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.